ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದರೆ ಇತ್ತೀಚೆಗೆ ಒಂದು ನ್ಯೂಸು ತುಂಬಾ ಟ್ರೆಂಡಿಂಗ್ ಆಗ್ತಿದೆ, ತುಂಬಾ ವೈರಲ್ ಆಗ್ತಿದೆ. ಅದೇನೆಂದರೆ HSRP ನಂಬರ್ ಪ್ಲೇಟ್ ಹಾಕದೇ ಇದ್ದರೆ ಫೈನ್ ಹಾಕ್ತಾರೆ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ನೀವೇನಾದರೂ ನಿಮ್ಮ ಒಂದು ನಂಬರ್ ಪ್ಲೇಟ್ನ HSRP ನಂಬರ್ ಪ್ಲೇಟ್ ಮಾಡಿಸ್ಕೊಳ್ದೇ ಇದ್ದರೆ ಫೈನ್ ಬೀಳುತ್ತೆ. ಫಸ್ಟ್ ಟೈಮ್ ಹಿಡಿದ್ರೆ 1,000, ಸೆಕೆಂಡ್ ಟೈಮ್ ಹಿಡಿದ್ರೆ 2,000 ರೂಪಾಯಿ. ಸೊ ಓಕೆ, ನಾವು HSRP ನಂಬರ್ನ ಎಲ್ಲಿ ಬುಕ್ ಮಾಡ್ಕೊಳ್ಳೋದು, ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಮೊದಲನೇದಾಗಿ ಇಲ್ಲಿ HSRP ಲಾಂಗ್ ಫಾರ್ಮ್ ಹೇಳ್ತೀನಿ ನೋಡಿ. HSRP ಅಂದರೆ ಏನು ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳಿ. ಸೊ ನಿಮಗೆ HSRP ಫುಲ್ ಫಾರ್ಮ್ ಗೊತ್ತಾಯಿತು. ಇವಾಗ ನಾವು ಎಲ್ಲೆಲ್ಲಿ ಬುಕ್ ಮಾಡ್ಕೋಬೋದು ಅಂದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮೊಬೈಲಿಂದ ಆರಾಮಾಗಿ ನಮ್ಮ ಮನೆಯಲ್ಲಿಂದ ಬುಕ್ ಮಾಡ್ಕೋಬೋದು. ಹೇಗೆ ಬುಕ್ ಮಾಡ್ಕೋಬೇಕು ಅಂತೇಳಿ ನಿಮ್ಗೇನಾದರೂ ಈ ಒಂದು ಡೆಮೋ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಮತ್ತೆ ಬುಕ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರೋದು February 17. ಸೊ ಇದೇ ತಿಂಗಳು 17ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರೋದು. ಇಲ್ಲಿ ಸಿಂಪಲಾಗಿ ನಿಮಗೆ ಹೇಳ್ತೀನಿ ನೋಡಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ನೀವು ಏನಾದರೂ ಈ ಒಂದು HSRP ನಂಬರ್ನ ಬುಕ್ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ಸಿಂಪಲ್ ಆಗಿ ಒಂದು RC ಕಾರ್ಡ್ ಬೇಕು. ಸೊ RC ಕಾರ್ಡಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ನಂಬರ್ ಸಮೇತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಚೆಸ್ಸಿ ನಂಬರಿಂದ ಹಿಡಿದು ಇಂಜಿನ್ ನಂಬರಿಂದ ಹಿಡಿದು ರಿಜಿಸ್ಟ್ರೇಷನ್ ನಂಬರು ಎಲ್ಲ RC ಕಾರ್ಡಲ್ಲಿ ಇರುತ್ತೆ. ಸೊ ಹಾಗಾಗಿ RC ಕಾರ್ಡ್ ನಂಬರ್ನ ಒಂದು ಇದ್ದರೆ ಸಾಕು. ಇಲ್ಲಿ ಸಿಂಪಲ್ಲಾಗಿ 3 ಸ್ಟೆಪ್ ಕೊಡ್ತಾರೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು RC ಕಾರ್ಡ್ ನಂಬರ್ನ ಹಾಕಬೇಕು. ಸೊ ಅಲ್ಲಿ ಕೇಳೋಂಥ ಡೀಟೇಲ್ಸ್ ಎಲ್ಲ ಹಾಕಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಓನರ್ಶಿಪ್ ನಂಬರ್ ಅಂದರೆ ಗಾಡಿ ಓನರ್ ಯಾರು ಮತ್ತು ಗಾಡಿ ಯಾವ ಮಾಡಲ್ಲ ಅದೆಲ್ಲ ಕೇಳುತ್ತೆ. ಸೊ ಹಾಗೆ ಫೈನಲಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್, ಸೊ ಆ ನಂಬರ್ಗೆ OTP ಎಲ್ಲ ಬರುತ್ತೆ. ಇಷ್ಟಿದ್ರೆ ಸಾಕು. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು. ನಮಗೆ ಇಷ್ಟೆಲ್ಲ ಗೊತ್ತಾಗಲ್ಲ ಪ್ರೋಸೆಸ್ಸು, ಎಲ್ಲೆಲ್ಲಿ ಬುಕ್ ಮಾಡ್ಬೋದು ಅಂದರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟರ್ ಇದ್ದರೂ ಸಮೇತ ಅಲ್ಲಿ ಕೂಡ ನೀವು ಬುಕ್ ಮಾಡಿಸ್ಬೋದು. ನಿಮ್ಗೆ ಏನಾದರೂ ಇಶ್ಯೂ ಆದರೆ ನಿಮಗೆ ನಿಯರೆಸ್ಟ್ ಏನು ಹೋಂಡಾ ಶೋರೂಮು, ಅಥವಾ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ ಬೈಕ್ ಹೋಂಡಾ ಇದ್ದರೆ ಹೋಂಡಾ ಶೋರೂಮು, ಅಥವಾ ಹೀರೋ ಇದ್ದರೆ ಹೀರೋ ಶೋರೂಮು, TVS ಇದ್ದರೆ TVS ಶೋರೂಮು, ಈ ಥರ ಒಂದು ಏನಿರುತ್ತಲ್ಲ ಆ ಒಂದು ಶೋರೂಮ್ಗಳಲ್ಲಿ ಹೋಗಿಬಿಟ್ಟು ಅವ್ರನ್ನ ಕೇಳಿ, ಅಲ್ಲಿ ರಿಸೆಪ್ಷನಲ್ಲಿ ನಾವು HSRP ನಂಬರ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲಿ ನಿಮಗೆ ಕನ್ಸಲ್ಟ್ ಮಾಡ್ತಾರೆ. ಸೊ ಒಬ್ಬರು ಇರ್ತಾರೆ, ಅವ್ರು ನಿಮಗೆ ಖಂಡಿತವಾಗ್ಲೂ ಬುಕ್ ಮಾಡಿ ಸ್ಲಾಟ್ ಕೊಡ್ತಾರೆ. ಈ ದಿನ ಬಂದು ನೀವು ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಆ ದಿನ ಹೋಗ್ಬಿಟ್ಟು ನೀವು ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ. ಮತ್ತು ಅಮೌಂಟ್ ಬಗ್ಗೆ ಹೇಳೋದಾದರೆ, ನಿಮ್ಮ ಒಂದು ಗಾಡಿ ಯಾವ ಒಂದು ಕಂಪ್ನಿ ಇರುತ್ತೆ ಆ ಒಂದು ಕಂಪ್ನಿ ಬೇಸ್ ಮೇಲೆ ಹೋಗುತ್ತೆ. ಈ ಗಾಡಿಗೆ ಇಷ್ಟೇ ಅಮೌಂಟ್ ಆಗುತ್ತೆ, 2 ವೀಲರ್ಗೆ ಇಷ್ಟೇ, 4 ವೀಲರ್ಗೆ ಇಷ್ಟೇ ಅಂತೇಳಿ ಯಾರು ಖಂಡಿತವಾಗ್ಲಿ ಹೇಳೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಒಂದು ಅಮೌಂಟ್ ಬಂದುಬಿಟ್ಟು ನಿಮ್ಮ ಒಂದು ಗಾಡಿ ಯಾವ ಮಾಡೆಲ್ ಇದೆ ಮತ್ತು ಯಾವ ಕಂಪ್ನಿ ಸೇರುತ್ತೆ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.